ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ರಾಜೀನಾಮೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ಸಾಮೂಹಿಕ ರಾಜೀನಾಮೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಅಧ್ಯಕ್ಷರ ನೇತೃತ್ವದಲ್ಲಿ ರಾಜೀನಾಮೆಯನ್ನ ನೀಡಲಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಾಳೆ ಸಂಜೆ ಮಂಗಳೂರಿನ ಶಾದಿ ಮಹಲ್ ಹಾಲ್ನಲ್ಲಿ ಸಭೆ ನಡೆಸಲು ನಿರ್ಧಾರವನ್ನ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸದ್ಯ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಕರಾವಳಿಯ ಮುಸ್ಲಿಂ ಮುಖಂಡರು ರಾಜೀನಾಮೆಯನ್ನ ಕೊಡುವಂತಹ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ನಿನ್ನೆ ಮಧ್ಯಾಹ್ನದ ವೇಳೆ ನಡೆದಂತಹ ಕೊಲೆ. ಅಬ್ದುಲ್ ರಹಿಮಾನ್ ಎಂಬ ಆತನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಯಿತು. ಮತ್ತೊಬ್ಬನಿಗೂ ಕೂಡ ಆ ಮಾರಣಾಂತಿಕ ದಾಳಿಯಲ್ಲಿ ಗಾಯಗಳಾಗಿದ್ದಾವೆ. ಕಲಂದರ್ ಶಫಿ ಆತ ಕೊಟ್ಟಂತಹ ಮಾಹಿತಿಯ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಅದರಿಂದ ತಿಳಿದು ಬರ್ತಾ ಇರೋದೇನು ಅಂತಂದ್ರೆ ದೀಪಕ್ ಹಾಗೆ ಸುಮಿತ್ ಅನ್ನುವಂಥ ಇಬ್ಬರು ಯುವಕರು ಜೊತೆಗೆ ಮತ್ತು 13 ಜನ ಒಟ್ಟು 15 ಜನರ ಗ್ಯಾಂಗ್ ಮರಳನ್ನ ಅನ್ಲೋಡ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಲಾರಿಯಿಂದ ಮರಳನ್ನ ಅನ್ಲೋಡ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಏಕಾಏಕಿ ಅಟ್ಯಾಕ್ ಅನ್ನ ಮಾಡ್ತಾರೆ. ಅಟ್ಯಾಕ್ ಅನ್ನ ಮಾಡಿ ಕೊಲ್ಲುವಂತಹ ಕೆಲಸವನ್ನ ಮಾಡಿ ಆ ನಂತರ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಇದು ಎಫ್ಐಆರ್ ನಲ್ಲಿ ಉಲ್ಲೇಖವಾಗಿರುವಂತಹ ವಿಚಾರ. ಇದೇ ವಿಚಾರ ಸದ್ಯ ಸ್ಥಳೀಯ ಮುಸ್ಲಿಂ ಮುಖಂಡರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ಥಳಕ್ಕೆ ಬರಬೇಕು ಅನ್ನುವಂಥ ಆಗ್ರಹವನ್ನ ಮಾಡಿದ್ರು. ಈಗ ಮತ್ತೊಂದು ಆಡಿಯೋ ವೈರಲ್ ಆಗ್ತಾ ಇದೆ. ಆ ಆಡಿಯೋದಲ್ಲಿ ನಾಳೆ ನಡೀತಾ ಇರುವಂತಹ ಮುಸ್ಲಿಂ ಮುಖಂಡರ ಸಭೆಯಲ್ಲಿ ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನ ನೀಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ ನೋಡ ಬನ್ನಿ. ನಾಳೆ ಬೋಳಾರ ಶಾದಿ ಮಲ್ನಲ್ಲಿ 2:30 ಗಂಟೆಗೆ ಸಾಮೂಹಿಕ ರಾಜೀನಾಮೆ ಪ್ರಕಟಿಸುವ ನಿಟ್ಟಿನಲ್ಲಿ ಸಭೆ ಇನ್ಶಾಅಲ್ಲಾ. ಎಲ್ಲರೂ ಇದು ಹೇಳ್ತಾ ಇರೋದು ಶಾಹುಲ್ ಹಮೀದ್ ನಮ್ಮ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರಲ್ಲ? ಹೌದೌದು. ಇದು ಯಾಕೆಂದ್ರೆ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಗೆ ನೋಡಿ ಸರ್, ಇಲ್ಲಿ ಬಹಿರಂಗವಾಗಿ ನಾನು ಮೀಟಿಂಗ್ ಅಲ್ಲಿ ಇದ್ದೇನೆ. ನಾವು ನಾಳೆ ಬೋಳಾರದ ಶಾದಿ ಮಾಲ್ನಲ್ಲಿ 2:30 ಗಂಟೆಗೆ ಮೀಟಿಂಗ್ ಇದೆ. ರಾಜೀನಾಮೆ ನೀಡುವ ಇದು ಅದನ್ನು ಪ್ರಕಟಿಸೋದಷ್ಟೇ. ನಾಳೆ ಇವತ್ತೆಲ್ಲ ಮೀಟಿಂಗ್ ಆಗಿ ಡಿಸೈಡ್ ಮಾಡಿದ್ದೇವೆ. ಅದು ಅದರ ಟೈಪ್ ಆಗ್ತಾ ಇದೆ. ಯಾರೆಲ್ಲ ಆಸಕ್ತರು ಎಲ್ಲರೂ ಬರ್ಬೋದು. ಆಯ್ತಾ? ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಅನ್ನುವಂಥ ವ್ಯಕ್ತಿ ಅವರು ಹಾಗೆ ಮತ್ತೋರ್ವ ವ್ಯಕ್ತಿ ಮಾತನಾಡಿರುವಂತಹ ಆಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ನಾಳೆ ಶಾದಿ ಮಹಲ್ನಲ್ಲಿ ಏನು ಸಭೆಯನ್ನ ಕರೆಯಲಾಗಿದೆ, ಆ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಾಮೂಹಿಕವಾದಂತಹ ರಾಜೀನಾಮೆಯನ್ನ ನೀಡೋಣ ಅನ್ನುವಂಥ ತೀರ್ಮಾನವನ್ನ ಮಾಡಲಾಗಿದೆ ಅಂತ ಹೇಳಿ ಆ ಆಡಿಯೋದಲ್ಲಿ ರೆಕಾರ್ಡ್ ಆಗಿರೋದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ದೊಡ್ಡ ಮಟ್ಟದ ಆಕ್ರೋಶ ಅಬ್ದುಲ್ ರಹಿಮಾನ್ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಕರಾವಳಿ ಭಾಗದಲ್ಲಿ ಮುಸ್ಲಿಂ ಸಮುದಾಯದಿಂದ ವ್ಯಕ್ತವಾಗ್ತಾ ಇದೆ. ಸಿಎಂ ಹಾಗೆ ಡಿಸಿಎಂ ಬರಬೇಕು ಅಂತ ಹೇಳಿ ಪಟ್ಟು ಹಿಡಿದಂತಹ ವಿಡಿಯೋ ಒಂದು ವೈರಲ್ ಆಗಿತ್ತು. ಈಗ ಸಾಮೂಹಿಕ ರಾಜೀನಾಮೆಯ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಆಡಿಯೋ ಒಂದು ಲಭ್ಯವಾಗ್ತಾ ಇರೋದು. ಏನ್ ಡೀಟೇಲ್ ಸಿಗ್ತಾ ಇದೆ, ಏನ್ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು? ಸ್ಥಳೀಯ ಕಾಂಗ್ರೆಸ್ನ ಇತರೆ ನಾಯಕರು ಮನವೊಲಿಸುವಂತಹ ಪ್ರಯತ್ನದಲ್ಲಿದ್ದಾರೆ. ಹೇಗೆ ವಿದ್ಯಾಶ್ರೀ, ಬಂಟ್ವಾಳ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣದ ನಂತರ ಮುಸ್ಲಿಂ ಸಮುದಾಯದಲ್ಲಿ ಭಾರಿ ಆಕ್ರೋಶ ಇದೆ. ಅಮಾಯಕನನ್ನ ಹತ್ಯೆ ಮಾಡಲಾಗಿದೆ, ಅದಕ್ಕೆ ಸರ್ಕಾರ ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ಳುತ್ತಾ ಇಲ್ಲ, ಕೋಮು ಶಕ್ತಿಗಳನ್ನ ಮಟ್ಟ ಹಾಕ್ಲಿಕ್ಕೆ ಯಾವುದೇ ಬಿಗು ಕ್ರಮಗಳನ್ನ ಕೈಗೊಳ್ಳುತ್ತಾ ಇಲ್ಲ ಅನ್ನುವ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ನಿನ್ನೆಯಿಂದನೇ ಆ ಆಕ್ರೋಶ ವ್ಯಕ್ತವಾಗ್ತಿದೆ. ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಭಾರಿ ಘೋಷಣೆಗಳನ್ನ ಕೂಡ ಹಾಕಿದ್ರು. ರಸ್ತೆಯನ್ನ ಬಂದ್ ಮಾಡ್ಕೊಂಡು ಕೂಡ ಪ್ರತಿಭಟನೆ ಕೂಡ ಮಾಡಿದ್ರು. ಅದಕ್ಕೆ ಈಗ ಪ್ರತಿಕ್ರಿಯೆಯಾಗಿ ಕಾಂಗ್ರೆಸ್ ಮುಖಂಡರು, ಮುಸ್ಲಿಂ ಸಮುದಾಯದ ಮುಖಂಡರು ರಾಜೀನಾಮೆಗೆ ಮುಂದಾಗ್ತಾ ಇರುವಂತದ್ದು. ಇವತ್ತು ಒಂದು ಹಂತದ ಒಂದು ಮೀಟಿಂಗ್ ಮಾಡಿದ್ದಾರೆ. ಹಾಗೇನೆ ನಾಳೆ ಸಾಮೂಹಿಕವಾಗಿ ಒಂದು ಮೀಟಿಂಗ್ ಮಾಡಿಕೊಂಡು ರಾಜೀನಾಮೆಗೆ ಮುಂದಾಗ್ತಾ ಇರುವಂತ ಒಂದು ಆಡಿಯೋ ಕೂಡ ವೈರಲ್ ಆಗಿರುವಂತದ್ದು. ಅದು ಕೂಡ ದಕ್ಷಿಣ ಕನ್ನಡದ ಕಾಂಗ್ರೆಸ್ ಅಲ್ಪಸಂಖ್ಯಾತ ಮುಖಂಡರಾದಂತಹ ಅಬ್ದುಲ್ ಸಾಹುಲ್ ಹಮೀದ್ ಅವರ
ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ನಾಯಕರಿಗೂ ಕೂಡ ಒಂದು ಆತಂಕ ಎದುರಾಗ್ತಾ ಇರೋದ್ರೆ ಮುಸ್ಲಿಂ ಮುಖಂಡರು ರಾಜೀನಾಮೆ ಕೊಟ್ರೆ ತುಂಬಾ ಕಷ್ಟ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತ ಆಗ್ತಾ ಅವರ ಮನವೊಲಿಸುವಂತಹ ಒಂದು ಕಾರ್ಯಕ್ಕೂ ಮುಂದಾಗ್ತಾ ಇದ್ದಾರೆ. ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.